ಕಾಡು ಕೋಳಿ ಒಂದು ಒಳಗಡೆ ಹೋಯ್ತು. ಒಮ್ಮೆ ಹೋದರೆ ಸಾಕೊಂತಾಗಿದೆ. ಒಂದೊಂದು ಟರ್ನಲ್ಲಿದೆ, ನನಗೆ ಎದುರಿಗೆ ಆಗ್ತಿತ್ತು ಮಾರು ಹೆಚ್ಚಿನ ಮಕ್ಕಳು. ನೀವು ಬಾಹುಬಲಿ ಮೂವಿಲಿ ನೋಡಿರ್ತೀರಲ್ಲ, ಸೊ ದ ಸೇಮ್ ಫಾಲ್ಸ್ ನೋಡ್ಬೇಕಾದ್ರೆ ನೋಡಿ, ಇದು ಇವತ್ತು ನೆನ್ನೆ ಹಾಕಿರುವಂಥದ್ದು. ಕ್ಲಿಯರಾಗಿ ಇವತ್ತೇ ಪಾಸ್ ಆಗಿದೆ. ರೋಡ್ ಅನ್ನೋದ ಮಾರೆ. ಅವರೊಬ್ಬರು ಇನ್ನೂ ಮೆಲ್ಲಕ್ಕೆ ಹೋಗಿ ಆನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಕಾಡು ಗಾಬರಿ ಆಗ್ತಾ ಇದೆ. ಕಾಡು ಕೋಣಗಳು. ಕಮಾನ್ ವಾಲ್ಪರೈ ಅತಿರಪಲ್ಲಿ ರಸ್ತೆ ಸೌತ್ ಇಂಡಿಯಾದ ಮೋಸ್ಟ್ ಡೇಂಜರಸ್ ರೋಡ್ಸ್ ಅಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 70 ಕಿಲೋಮೀಟರ್ ಜರ್ನಿನ ನೀವು ದಟ್ಟವಾದಂತಹ ಕಾಡಿನ ಮಧ್ಯೆ ಟ್ರಾವೆಲ್ ಮಾಡಬೇಕಾಗ್ತದೆ. ಪ್ಯೂರ್ ನೇಚರ್ ಬಟ್ ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ ಆಗಿ ಅನ್ಪ್ರೆಡಿಕ್ಟೇಬಲ್. ಯಾಕೆ ಈ ರೋಡ್ ಇಷ್ಟು ಡೇಂಜರಸ್ ಅಂದ್ರೆ ಇಲ್ಲಿ ಕಾಡು ಪ್ರಾಣಿಗಳ ಮೂವ್ಮೆಂಟ್ ತುಂಬಾ ರೆಗ್ಯುಲರ್ ಆಗಿ ಇರುತ್ತೆ. ಎಸ್ಪೆಷಲಿ ಕಾಡಾನೆಗಳು ಸಡನ್ ಆಗಿ ರೋಡ್ಗೆ ಬಂದು ನಿಲ್ಲುವಂತದ್ದು ಅಥವಾ ಟ್ರಾಫಿಕ್ ಜಾಮ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಾಮನ್. ಕೆಲವೊಮ್ಮೆ ವೆಹಿಕಲ್ಸ್ ಮೇಲೆ ಅಟ್ಯಾಕ್ ಮಾಡಿದಂತಹ ಇನ್ಸಿಡೆಂಟ್ಸ್ ಕೂಡ ಇಲ್ಲಿ ನಡೆದಿದೆ. ಸೊ ರೈಡರ್ಸ್ ಅಂಡ್ ಡ್ರೈವರ್ಸ್ ಗೆ ಇದು ಯಾವತ್ತೂ ಕೂಡ ಸೀರಿಯಸ್ ಆಗಿರುವಂತಹ ಒಂದು ಟಾಸ್ಕ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ರೋಡ್ ತುಂಬಾ ಬ್ಯೂಟಿಫುಲ್ ಆಗು ಕೂಡ ಇದೆ. ಲಶ್ ಗ್ರೀನ್ ಫಾರೆಸ್ಟ್, ಮಿಸ್ಟ್, ವಾಟರ್ ಫಿಲ್ ವೈಬ್ಸ್ ನ ಎಂಜಾಯ್ ಮಾಡಿಕೊಂಡು ಈ ರೋಡ್ ಮೇಲೆ ನಿಮ್ಗೆಲ್ಲರಿಗೂ ಟ್ರಾವೆಲ್ ಮಾಡಬಹುದು. ಆದ್ರೆ ಅದೇ ಟೈಮ್ ನಲ್ಲಿ ಅಲರ್ಟ್ ಆಗಿ ಇಲ್ಲ ಅಂತ ಇದ್ರೆ ಸಿಚುವೇಶನ್ ಇನ್ಸ್ಟೆಂಟ್ ಆಗಿ ಚೇಂಜ್ ಆಗಬಹುದು. ರೋಡ್ ನಲ್ಲಿ ಹೋಗ್ತಾ ನಮ್ಗೆ ಸಿಕ್ಕಿದ್ದು ಸನ್ರೈಸ್ ಜೊತೆ ಮಿಕ್ಸ್ ಆಗಿರುವಂತಹ ಒಂದು ಬ್ರೆತ್ ಟೇಕಿಂಗ್ ವ್ಯೂ. ಶೋಲೆಯಾರ್ ಡ್ಯಾಮ್ ನಲ್ಲಿ ಸ್ಟೋರೇಜ್ ಆಗಿರುವಂತಹ ನೀರಿನ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಪೇಂಟಿಂಗ್ ತರ ಕಾಣಿಸ್ತಾ ಇತ್ತು. ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಕೂಡ ಟೀ ಎಸ್ಟೇಟ್ ಗಳನ್ನ ಇಲ್ಲಿ ನಿಮ್ಗೆ ಕಾಣಬಹುದು. ಅದರ ಜೊತೆಗೆ ಕಾಮ್ ಆಗಿರುವಂತಹ ಎನ್ವಿರಾನ್ಮೆಂಟ್ ನ ಕೂಡ ಎಂಜಾಯ್ ಮಾಡಿಕೊಂಡು ರೈಡ್ ನ ಮಾಡಬಹುದು. ಈ ರೂಟ್ ವಾಲ್ಪರೈ ಅತಿರಪಲ್ಲಿನ ಕನೆಕ್ಟ್ ಮಾಡೋದ್ರಿಂದ ಜರ್ನಿ ಇಟ್ ಸೆಲ್ಫ್ ಒಂದು ಡೆಸ್ಟಿನೇಷನ್ ತರ ನಿಮಗೆ ಅನ್ನಿಸಬಹುದು. ರೋಡ್ ಸೈಡ್ ನಲ್ಲಿ ಸಿಗುವಂತಹ ಕರ್ವ್ಸ್ ಆಗಿರ್ಬೋದು, ಫಾರೆಸ್ಟ್ ಸ್ಟ್ರೆಚಸ್ ಆಗಿರ್ಬೋದು, ಟೀ ಪ್ಲಾಂಟೇಶನ್ಸ್ ಆಗಿರ್ಬೋದು, ಅಥವಾ ರೈಡ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಮುಂದೆ ಎಲ್ಲಾದ್ರೂ ಬರುತ್ತೆ ಅನ್ನೋ ಕುತೂಹಲನೇ ಆಗಿರಬಹುದು. ಇವೆಲ್ಲ ಕೂಡ ಕಂಬೈನ್ ಆಗಿ ನಿಮ್ಗೆ ಕಂಟಿನ್ಯೂಸ್ ಬ್ಯೂಟಿಫುಲ್ ವ್ಯೂಸ್ ಮತ್ತು ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಹೋಗುತ್ತೆ. ಸೊ ವಾಲ್ಪರೈಯಿಂದ ಹೊರಡ್ತಾ ಇದ್ದೀವಿ. ಸೊ ನಾವಿವತ್ತು ಹೋಗ್ತಿರುವಂಥದ್ದು ಅತ್ರಪಲ್ಲಿ ಸೈಡಿಗೆ. ಸೊ ಬೈಕನ್ನೆಲ್ಲ ವಾರ್ಮಪಿಗೆ ಬಿಟ್ಟು ಆಯಿತು. ಸೊ ಇಲ್ಲಿ ಮೇಲ್ಗಡೆ ಹೋಗಬೇಕು ನಮ್ಮ ಸ್ಟೇಗೆ. ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಇದು ಆನೆ ಬಂದು ರೇಷನ್ ಅಂಗಡಿಗೆ ಬಾಗಿಲನ್ನೆಲ್ಲ ಹೊಡೆದಾಕಿತ್ತು ಅಂತೇಳಿ. ಸೊ ಅದು ಇದೇ ರೇಷನ್ ಅಂಗಡಿ, ಇದ್ರ ಮುಂದೆನೇ ಪಾರ್ಕ್ ಮಾಡಿದ್ವಿ ನಾವು. ಸೊ ಇಲ್ಲೇ ಬಂದು ಇದನ್ನೆಲ್ಲ ಹೊಡೆದಾಕಿ ನೋಡಿ, ನಿಮಗೆ ಸ್ಕ್ರ್ಯಾಚಸ್ ಕಾಣ್ಬೋದು. ಒಳಗಡೆ ಇರೋದನ್ನೆಲ್ಲ ಚಲ್ಲಾಪಲ್ಲಿ ಮಾಡಿ ಹೋಗಿದೆ ಮತ್ತೆ. ಸೊ ಈ ರೂಟಾಗಿ ಬರುತ್ತಂತೆ ರಾತ್ರಿ ಎಲ್ಲ ಬರಬೇಕಾದ್ರೆ. ನೋಡಿ ನಮ್ಮದು ವ್ಯೂ ಹೇಗಿತ್ತು ಅಂತೇಳಿ. ಇಲ್ಲೇ ಇದ್ದಿದ್ದು ನಾವು ಸ್ಟೇ ಆಗಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ರೋಡ್ಸ್ಗಳು ಎಲ್ಲದು ಕೂಡ, ರೋಡ್ಸ್ಗಳಾಗಿರ್ಬೋದು, ಸೈಡ್ ಸೀನರೀಸ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಟೀ ಎಸ್ಟೇಟ್ಗಳೇ ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಥರ ವೈಲ್ಡ್ ಎನಿಮಲ್ಸ್ನ ನೋಡೋದಕ್ಕೆ ಸಿಗುತ್ತೆ ಎಲ್ಲಾದರೂ ಒಂದು ಕಡೆ. ಅದು ಕೂಡ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಅಂದರೆ ನಿಮ್ಮ ಲಕ್ ಇದ್ದರೆ ಸಿಗ್ಬೋದು ನಿಮಗೆ, ಇಲ್ಲ ಅಂತ ಇದ್ದರೆ ಇಲ್ಲ. ಅದೇ ಸಿಗಲೇಬೇಕು ಅಂತ ಹೇಳೋದಕ್ಕಾಗಲ್ಲ. ನಮಗೆ ಲಕ್ಕಿಲಿ ನಮಗೆ 2 ಪ್ರಾಣಿಗಳು ಸಿಕ್ತು. ಅಂದರೆ 2 ಪ್ರಾಣಿಗಳಲ್ಲ, 2 ಜಾತಿಯ ಪ್ರಾಣಿಗಳು. ಒಂದು ಆನೆ, ಇನ್ನೊಂದು ಕಾಡು ಕೋಣ. ಸೊ ಕಾಡು ಕೋಣ 3 ಇತ್ತು ಒಟ್ಟಿಗೆ, ಆನೆ 1 ಸಿಂಗಲ್ ಆಗಿತ್ತು ಒಂಟಿ. ಸೊ ಇದೆಲ್ಲ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳೋದಕ್ಕಾಗಲ್ಲ. ಕಾಡೆ ಮೇಲೆ ಸಿಕ್ಕಿದ್ರೆ ಅಷ್ಟು ಭಯ ಆಗೋದು ಡೌಟು. ಆನೆ ಎಲ್ಲ ಬಂದುಬಿಟ್ರೆ ತಪ್ಪಿಸ್ಕೊಂಡು ಹೋಗ್ಬೋದು, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಸಡನ್ನಾಗಿ ರೋಡಲ್ಲಿ ಬಂದರೆ ಪ್ಯಾನಿಕ್ ಆಗಿಬಿಡ್ತೀವಿ ನಾವು, ಯಾರೇ ಆಗಿರಲಿ. ನಾನು ಅಂತ ಅಲ್ಲ, ತುಂಬ ಧೈರ್ಯ ಕಮ್ಮಿ ಇರುತ್ತೆ. ನಾವು ನೋಡಿರಲ್ಲ ಈ ಥರ ಕಾಡುಗಳದ್ದು ಪ್ರಾಣಿಗಳನ್ನ ಸಡನ್ನಾಗಿ ರೋಡಲ್ಲಿ. ಈ ಥರ ನೋಡಿ, ಈ ಥರ ಕರ್ವ್ ಇದೆ, ಕರ್ವ್ ಮುಂದೆ ಆನೆ ನಿಂತಿದೆ ಅಂದ್ಕೊಳ್ಳಿ, ಇಲ್ಲಿಂದ ಗೊತ್ತಾಗಲ್ಲ. ಹತ್ರ ಹೋಗಿದ ತಕ್ಷಣ ಗೊತ್ತಾಯಿತು ಅಂದ್ಕೊಳ್ಳಿ, ನಮ್ಮ ಕಡೆನೇ ಮುಖ ಮಾಡಿ ನಿಂತಿದೆ, ಏನು ಮಾಡೋದು? ಡೆಫಿನೆಟ್ಲಿ ಯಾವ ಮನುಷ್ಯ ಆದರೂ ಪ್ಯಾನಿಕ್ ಆಗ್ತಾನೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿರಿ. ಆದಷ್ಟು ಸ್ಪೀಡ್ನ ಕಮ್ಮಿನೇ ಹೋಗಿ. ರೋಡ್ ಚೆನ್ನಾಗಿದೆ, ಇವಾಗ ನಮಗೆ ಸ್ಪೀಡಾಗಿ ಹೋಗ್ಬೋದು. ಬಟ್ ನಾವು ನೋಡಿ 40 to 50 ಒಳಗಡೆನೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಫಾಗ್ ಇದೆ, ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಫಾಗ್ಸ್ ಜಾಸ್ತಿ ಇದೆ ನಾವಿದ್ದಿದ್ದು ಸ್ಟೇ ಸೈಡಿಂದ. ಬಟ್ ತುಂಬ ಅಂತ ಈ ಕಡೆ ನೋಡಿ, ಮುಂದೆ ನೋಡಿ, ಇಲ್ಲಿ ಫಾಗ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಂಪ್ಲೀಟಾಗಿ ಫಾಗ್ ಇದೆ ಈ ಕಡೆ. ಸೊ ಅದು ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿ ಈ ಕಡೆ ಕಾಣಿಸೋದೇ ಇಲ್ಲ, ಹೊಗೆ ಫುಲ್ ಇದೆ. ಸೊ ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಕಾಡು ಕೋಳಿ, ನವಿಲೆಲ್ಲ ಇದೆ. ಕಾಡು ಕೋಳಿ, ನವಿಲು ಎಲ್ಲ ಕೂಡ ಇದೆ ಇಲ್ಲಿ. ಕಾಡು ಕೋಳಿ ಒಂದು ಒಳಗಡೆ ಹೋಯಿತು.
ಸೊ ಇಲ್ಲಿ ನವಿಲಿದೆ, ನಿಮಗೆ ನೋಡ್ಬೋದು, ಕರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ. ಕಾಡ್ಕೋಳಿ ಇತ್ತಲ್ಲಿ ಕಾಡ್. ಸೊ ಇಲ್ಲಿ ಒಂದು ವ್ಯೂ ಸಿಕ್ತು ನಮಗೆ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಲೇಕು, ಕಾಫಿ ಎಸ್ಟೇಟು ಎಲ್ಲ, ಸನ್ರೈಸ್ ಕೂಡ ಆಗ್ತಾಯಿದೆ. ಸೊ ಇಲ್ಲಿ ಸ್ವಲ್ಪ ಜನನೂ ನಿಲ್ಲಿಸಿದ್ದಾರೆ ಮುಂದೆ, ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿದ ಜಾಗದ ಹೆಸರು ಶೋಲೆಯಾರ್ ನಗರ್. ಶೋಲೆಯಾರ್ ನಗರದಲ್ಲಿ ಇರುವಂತಹ ಡ್ಯಾಮ್ ನ ಹೆಸರೇ ಶೋಲೆಯಾರ್ ಡ್ಯಾಮ್. ಈ ಡ್ಯಾಮ್ ನಲ್ಲಿ ಸ್ಟೋರೇಜ್ ಆಗಿರುವಂತಹ ನೀರನ್ನ ಇಲ್ಲಿನ ಟೀ ಎಸ್ಟೇಟ್ ಗಳಿಗೆ ಮುಖ್ಯವಾಗಿ ಬಳಸ್ತಾರೆ. ಡ್ಯಾಮ್ ನ ನೀರು ನಿಂತಿರುವ ಸುತ್ತಲೂ ಕೂಡ ಟೀ ಎಸ್ಟೇಟ್ ಗಳು ಇದ್ದದ್ರಿಂದ ಆ ವ್ಯೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಈ ಜಾಗದಲ್ಲಿ ಬೆಳಗಿನ ಜಾವ ಬೈಕ್ ರೈಡ್ ಮಾಡುವಂತಹ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನೋಡಿ, ವಾವ್, ನೈಸ್ ನೈಸ್ ನೈಸ್. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಹೂ ಅಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಹೆಂಗೆ ಮಾಡ್ತಾರಪ್ಪ ಅದ್ರ ಒಳಗೆಲ್ಲ ಹೋಗಿ. ಸೊ ಇದು ನೋಡಿ ಫುಲ್ ಈ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲೊಂದ್ಸತಿ ಬನ್ನಿ, ವಾಲ್ಪಾರ ಈ ಸಿಟಿಗೆ ಹೋಗಬಾರ್ದು. ಸೊ ವಾಲ್ಪಾರ ಈ ಸಿಟಿಗೆ ಹೋಗೋಕ್ಕಿಂತ ಮುಂಚೆನೇ ನೀವು ರೊಟ್ಟಿಕಡೆ ಅನ್ನೋ ಪ್ಲೇಸಿಂದ ಅತ್ರಪಲ್ಲಿ ರೂಟಿಗೆ ಒಂದು ರೈಟಿಗೆ ಬರೋವಂಥ ಒಂದು ರೋಡ್ ಇದೆ, ಆ ರೋಡಲ್ಲಿ ಬಂದಿರುವಂಥದ್ದು ನಾವು. ಸೊ ಶೋಲೆಯಾರ್ ಡ್ಯಾಮಿಗಾಗಿ ಹೋಗುತ್ತೆ ಈ ರೋಡು. ಸೊ ರೊಟ್ಟಿ ಕಡೆಯಿಂದ ನಾವು ಅತ್ರಪಲ್ಲಿ ಹೋಗುವಂಥ ರೋಡಲ್ಲಿ ನಮಗೊಂದು ಹೋಟೆಲ್ ಸಿಕ್ತು, ಅಯ್ಯಪ್ಪಾಸ್ ಹೋಟೆಲ್ ಅಂತ. ಸೊ ಇದು ರೊಟ್ಟಿ ಕಡೆಯಿಂದ ಅತ್ರಪಲ್ಲಿಗೆ ಹೋಗುವಂಥ ರೋಡ್ ಇದೆ. ಸೊ ಇಲ್ಲೇ ಒಂದು ಹೋಟೆಲ್ ಇದೆ ನೋಡಿ, ಅಯ್ಯಪ್ಪಾಸ್ ಹೋಟೆಲ್ ಅಂತ. ಸಣ್ಣದಾಗಿದೆ, ಬಟ್ ಹಸುವಾಗ್ತಿದೆ. ಸೊ ಟೈಮ್ ಬೇರೆ ಇಲ್ಲ ನಮಗೆ, ಗಾಡೀಲಿ ಪೆಟ್ರೋಲ್ ಕೂಡ ಸರಿಯಾಗಿಲ್ಲ. ಈಗ ಅತ್ರಪಲ್ಲಿಲೇ ಇರೋದಂತೆ ಪೆಟ್ರೋಲ್ ಬಂಕ್. ಸೊ ಅಲ್ಲಿಗೆ ಹೋಗಲೇಬೇಕು ಇವಾಗ ಹೇಗಾದರೂ ಕೂಡ. ಅಲ್ಲಿವರೆಗೂ ಪೆಟ್ರೋಲ್ ಬರ್ಬೋದು, ಮೇ ಬಿ ನಾಟ್ ಅ ಪ್ರಾಬ್ಲಮ್. ಬಟ್ ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗುವ. ಫುಡ್ ಹೇಗಿತ್ತು? ಅದು ಒಳ್ಳೆ ಉಂಟು, ಭಾರಿ ಬೆಸ್ಟ್ ಉಂಟಂತೆ. ಮಸಾಲೆ ದೋಸೆ ಅಯ್ಯಪ್ಪನ ಹೋಟೆಲ್. ಸ್ಯಾಂಡಿ ಹೇಗುಂಟು? ನೀನು ಟ್ರೋಲ್ ಮಾಡ್ತಿದ್ಯಾ ಹೊಗಳ್ತಿದ್ಯಾ? ಅದು ನೀವು ಅರ್ಥೈಸಿಕೊಂಡಾಗ ನೀ ಹೇಳ್ತಿ ನಾಟ್ ಬ್ಯಾಡ್. ಅನ್ಸ್ಯಾಟಿಸ್ಫೈಡ್ ಸೋಲ್ ಅಂದ್ರೆ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಇಲ್ಲೊಂದು ನೋಡಿ, ಪುಟ್ಟದಾಗಿ ವಾಟರ್ ಫಾಲ್ಸ್ ಥರ ಇದೆ, ಪುಟಾಣಿ ವಾಟರ್ ಫಾಲ್ಸು. ಇದು ಮಾಡಿರೋದು ವಾಟರ್ ಫಾಲ್ಸ್ ಅಲ್ಲ ಅದು. ಇವ್ರದ್ದು ಗಾಡಿ ದೂಡಬೇಕಂತೆ, ಅವರು ಸ್ಟಾರ್ಟ್ ಆಗ್ತಾ ಇಲ್ಲ ಅಂತೆ, ಅದಕ್ಕೋಸ್ಕರ. ಕಮಾನ್ ಯಪ್ಪ ಸ್ವಾಮಿ. Yes, no problem, thank you, bye, no problem, bye ಅಣ್ಣ. ಇಪ್ಪ ರನ್ ಆಗ್ತಾ ಇರಲಿಲ್ಲ, ಕೋಲ್ಡಿಗೆ ಮೇ ಬಿ ನಿಲ್ಲಿಸಿದಾರಲ್ಲ ಹಾಗಾಗಿರ್ಬೋದು. ಬಟ್ ಒಟ್ಟಾಗಿ ಸ್ಟಾರ್ಟ್ ಆಯಿತು. ಸೊ ಗ್ರೂಪಲ್ಲಿ ರೈಡ್ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ನೋಡಿ. ಸೊ ಇಲ್ಲಿ ನೋಡಿ, ಅತ್ರಪಲ್ಲಿಗೆ 50 ಕಿಲೋಮೀಟರ್ಸ್. ಇದು ತಮಿಳ್ನಾಡು ಲಿಮಿಟ್ ಇಲ್ಲಿಗೆ ಮುಗೀತು. ಇಲ್ಲಿಂದ ಕೇರಳ, ಇದು ಕೇರಳ ತಮಿಳ್ನಾಡು ಬಾರ್ಡರ್. ಸೊ ಇಲ್ಲಿಂದ ಯು ಕ್ಯಾನ್ ಸಿ ವೆಲ್ಕಮ್ ಟು ಕೇರಳ ಸ್ಟೇಟ್. ವಜಾಚಲ್ ಫಾರೆಸ್ಟ್ ಡಿವಿಷನ್ ಅಂತ ಇದೆ, ಇದು ಕೇರಳ ಸ್ಟೇಟಲ್ಲಿ ಬರುವಂಥದ್ದು. ಇದು ಇಲ್ಲಿಂದ ಈ ಟೌನ್ ಇದು ಓಕೆ. ಇಲ್ಲಿಂದ ಮುಂದೆ ಹೋದಾಗ ನಿಮಗೆ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಆ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗಿದ್ದ ಪ್ಲೇಸಿಂದ ನೀವೆಲ್ಲೂ ಕೂಡ ಗಾಡಿಗಳನ್ನ ನಿಲ್ಲಿಸ್ಬಾರ್ದು. ಮಲಕ್ಕಪಾರ ಅಂತ ಇಲ್ಲಿಗೆ ಹೆಸರು. ಸೊ ಈ ಮಲಕ್ಕಪಾರ ಚೆಕ್ ಪೋಸ್ಟಲ್ಲಿ ಕ್ರಾಸ್ ಆಗಿ ನಾವು ಹೋಗಬೇಕು. ಮೇ ಬಿ ಇಲ್ಲಿ ಟಿಕೆಟ್ ತಗೋಬೇಕು ಅಂದ್ಕೊಳ್ತೀನಿ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಇಲ್ಲಿ ನಮ್ಮ ಗಾಡಿದು ರಿಜಿಸ್ಟರ್ ಮಾಡ್ಕೋಬೇಕು, ಎಲ್ಲರ ಗಾಡಿದು. ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಒಂದು ಬಸ್ಸಿಗೆ ಹೋಗೋಷ್ಟೇ ಜಾಗ ಇರೋವಂಥದ್ದು. ಆ ಕಡೆಯಿಂದ ಗಾಡಿ ಬಂದರೆ ಅವ್ರು ಸೈಡ್ ಕೊಡಲೇಬೇಕು ಸ್ವಲ್ಪ. ಸೊ ಅವನು ಸೈಡ್ ಕೊಟ್ಟ ಪುಣ್ಯಾತ್ಮ. ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಇದು ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಸೊ ನಿಮಗೆ ಹೋಗೋದಕ್ಕೆ ಜಾಗ ಇಲ್ಲ. ಇಲ್ಲಿ ಒಂದು ಗಾಡಿಗೆ ಹೋಗೋದಕ್ಕೆ ಅಷ್ಟೇ ಜಾಗ ಇರೋವಂಥದ್ದು.
ಇಲ್ಲಿ ಕಾಡಾನೆಗಳೆಲ್ಲಾದರೂ ಸಿಕ್ಬಿಟ್ರೆ ಗತಿ ನಮ್ಮದು. ಅದೊಂದೇ ಭಯ ಆಗೋವಂಥದ್ದು, ಬಿಕಾಸ್ ಇದು ಆ ಕಡೆ ಈ ಕಡೆ ಫುಲ್ ಫಾರೆಸ್ಟ್ ಏರಿಯಾನೇ ಇರೋವಂಥದ್ದು. ಸೊ ನಿಮಗೆ ಇಲ್ಲಿ ನೋಡಿ ಸಣ್ಣದಾಗಿ ಒಂದು ಫಾಲ್ಸ್ ಕೂಡ ಸಿಗುತ್ತೆ, ಬಟ್ ಎಲ್ಲೂ ನಿಲ್ಲಿಸೋ ಆಗಿಲ್ಲ. ಬಿ ವೆರಿ ಕಾಷಿಯಸ್ ಅಬೌಟ್ ದಿಸ್. ಆನೆಗಳೆಲ್ಲಾದರೂ ಬಂದರೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ತಿರುಗಿಸೋದಕ್ಕೂ ಅಷ್ಟು ಜಾಗ ಇಲ್ಲ. ಸೊ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಎಷ್ಟಾಗುತ್ತೆ ಅಷ್ಟು ಕೇರ್ಫುಲ್ಲಾಗಿ ಹೋಗಿ. ಜಾಸ್ತಿ ಸ್ಪೀಡಿಂಗ್ ಕೂಡ ಮಾಡಬೇಡಿ, ಆದಷ್ಟು ಸ್ಲೋ ಆಗಿ ಹೋಗಿ. ನನಗೆ ಕ್ಯಾಮರಾ ಆನ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅಲ್ಲಿಂದ ಬರಬೇಕಾದ್ರೆ ನಮಗೆ ಆನೆ ಲದ್ದಿ ಎಲ್ಲ ಸಿಕ್ತು ಕಾಣೋದಕ್ಕೆ. ಸೊ ಡೆಫಿನೆಟ್ಲಿ ಈ ರೋಡ್ಗಳಿಂದ ಹೋಗುತ್ತೆ ಗುರು ಆನೆಗಳು. ಯಪ್ಪ ಸ್ವಾಮಿ, ಎಲ್ಲಾದರೂ ಬರದೇ ಇದ್ದರೆ ಸಾಕು. ಈ ಥರ ಟರ್ನಲ್ಲೆಲ್ಲ ಮುಂದುಗಡೆಯಿಂದ ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ಬ್ರೆತ್ ಹೋಲ್ಡ್ ಮಾಡಿ ಪಟ್ಟಂತ ತಿರುಗಿಸ್ಬಿಟ್ಟು ಹೋಗ್ಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲಿ ನೋಡಿ ಆನೆ ಲಡ್ಡಿ. ಸೊ ಅಲ್ಲಲ್ಲಿ ಆನೆಗಳ ಲದ್ದಿನ ಕಾಣ್ಬೋದು ನಿಮಗೆ. ನೋಡಿ ಇಲ್ಲೆಲ್ಲ ಇದೆಲ್ಲ ಆನೆದೇ ಲದ್ದಿ. ಸೊ ಇಲ್ಲೆಲ್ಲಿ ಬೇಕಿದ್ರೂ ಇರ್ಬೋದು, ಹೇಳೋದಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ. ಒಂದು ಲಾರಿ ಬಂದರೆ ನೋಡಿ ಸೈಡಲ್ಲಿ ಬೈಕಿಗೆ ಹೋಗೋ ಅಷ್ಟೇ ಜಾಗ ಇರೋವಂಥದ್ದು. ಸೊ ಅವ್ನು ಟಿ ಅವ್ನು ಹೆಂಗೆ ಪಾಸ್ ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಈ ಥರ ನಿಲ್ಲಿಸಬಾರ್ದು, ಯಾವತ್ತೂ ಗಾಡಿ ನಿಲ್ಲಿಸೋದಕ್ಕೆ ಹೋಗಬೇಡಿ. ಏನೇ ಎಮರ್ಜೆನ್ಸಿ ಇದ್ದರೂ ಕೂಡ ಪಾಸ್ ಆಗಿ, ಬಿಕಾಸ್ ತುಂಬ ಅಂದರೆ ತುಂಬ ದಟ್ಟವಾಗಿದೆ ಕಾಡಿದು. ನಾನು ಇಲ್ಲಿವರೆಗೂ ನೋಡಿಲ್ಲ ಇಷ್ಟು ಡೆನ್ಸ್ ಫಾರೆಸ್ಟ್ನ. ನಮ್ಮ ಕಡೆನೂ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದು ಹೆಂಗೆ ಅಂತ ಹೇಳಿದ್ರೆ ಫುಲ್ ಕತ್ಲಿದೆ. ಇಲ್ಲೇನು ಮಾಡೋಕ್ಕಾಗಲ್ಲ ನಿಮಗೆ. ಅರ್ಜೆಂಟಾಗೆಲ್ಲಾದರೂ ಆ ಕಡೆ ಗಾಡಿನ ಇದು ಮಾಡಿದ್ರು ಕೂಡ ಕೆಳಗಡೆ ಹೋಗಿ ಗುಂಡಿಗೆ ಬೀಳ್ತೀರ ನೀವು. ಸೊ ಪಟ್ಟಂತ ಇಲ್ಲೇ ತಿರುಗಿಸ್ಬೇಕಷ್ಟೆ. ಎಲ್ಲಾದರೂ ಮುಂದೆಯಿಂದ ಕಾಣಿಸಿದ್ರೆ ಆಪ್ಷನ್ನೇ ಇಲ್ಲ ಬೇರೆ. ಪೆಟ್ರೋಲ್ ಒಂದು ಹಾಕಿಸ್ಕೊಂಡೇ ಇರಿ. ಇದ್ರ ಒಳಗಡೆ ಎಲ್ಲಾದರೂ ಬಾಕಿ ಆದರೆ ಪೆಟ್ರೋಲು ಸಿಗಲ್ಲ ನಿಮಗೆ, ಏನೂ ಸಿಗಲ್ಲ. ಈಗ ನಾನೇ ಮುಂದೆಯಿಂದ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಿದ್ರೆ ಫಸ್ಟಿಗೆ ನನಗೆ ಸಿಗೋದು, ಅದಕ್ಕೆ ಭಯ ಆಗ್ತಿರೋದು. ಸೊ ಹಿಂದ್ಗಡೆ ನಾವು ಟೋಟಲ್ 5 ಗಾಡಿ ಇದ್ದೀವಿ, ಅಂದರೆ ನಂದು ಸೇರಿಸಿ 5 ಗಾಡಿ ಇದೆ. ಸೊ ಅದ್ರ ಜೊತೆಗೆ ಇನ್ನೊಬ್ಬರು ಅನ್ನೋನ್ ಪರ್ಸನ್ ಅಲ್ಲಿ ಸಿಕ್ಕಿದ್ರು ನಮಗೆ ಎಂಟ್ರೆನ್ಸ್ ಹತ್ರ. ಸ್ವಲ್ಪ ಒಟ್ಟಿಗೆ ಬರ್ತೀವಿ ನಾವು ಕೂಡ ಅಂತ ಹೇಳಿ, ಬಿಕಾಸ್ ಅವರು ಒಂದು ಹುಡುಗಿ ಇಬ್ಬರೇ ಇದ್ದಿದ್ದು. ಸೊ ಅವರು ಕೂಡ ಜೊತೆಯಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ತುಂಬ ಕ್ಯೂರಿಯಸ್ ಆಗಿ ಹೋಗ್ತಾ ಇದ್ದೀವಿ, ಭಯದ ಜೊತೆನೂ ಹೋಗ್ತಾ ಇದ್ದೀವಿ. ನಮಗೆ ಎಕ್ಸೈಟ್ಮೆಂಟ್ಗಿಂತನೂ ಭಯನೇ ಜಾಸ್ತಿ ಇದೆ ನಮಗೆ. ಅದಕ್ಕೋಸ್ಕರ ಫುಲ್ಲು ಆನೆ ಲಡ್ಡಿನೇ ಇರೋವಂಥದ್ದು. ಇದು ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಅದು ತುಂಬ ದಿವಸದ ಹಿಂದೆ ಹಾಕಿರೋವಂಥದ್ದು ಅಲ್ಲ. ಸೊ ಇವತ್ತು ನೆನ್ನೆ ಹಾಕಿರೋವಂಥದ್ದು ಫುಲ್ಲು ವೆಟ್ಟೇ ಇದೆ ಅಲ್ಲಿ ನೋಡಬೇಕಾದ್ರೇ. ಸೊ ಇಲ್ಲಿಂದನೇ ಪಾಸ್ ಆಗಿದೆ ಆನೆಗಳು. ಮೇ ಬಿ ಇವತ್ತು ಮಾರ್ನಿಂಗೇ ಮೇ ಬಿ ಪಾಸ್ ಆಗಿರೋವಂಥದ್ದು ಆಗಿರ್ಬೋದು. ನೋಡಬೇಕಾದ್ರೆ ಇದು ನೋಡಿ ಇದು ಇವತ್ತು ನೆನ್ನೆ ಹಾಕಿರೋವಂಥದ್ದು. ಕ್ಲಿಯರಾಗಿ ಇವತ್ತೇ ಪಾಸ್ ಆಗಿದೆ, ಇಲ್ಲಿಂದ ಪಾಸ್ ಆಗಿದೆ ಇವತ್ತು ಅರ್ಲಿ ಮಾರ್ನಿಂಗು. ಒಂದು ಸಾಂಗ್ ಇದೆ ಗೊತ್ತಾ, ಅಶರವು ಗಣಪತಿ ಅಲೆಯೂರು ಗಣಪತಿ ಅಂತ. ಕೈಯೇ ಮುಗಿಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಹಾರ್ನ್ ಹಾಕ್ಬಾರ್ದು ಮಾರಾಯ, ಹಾರ್ನ್ ಹಾಕ್ಬಾರ್ದು. ಅಲ್ಲಿ ಬೋರ್ಡ್ ಹಾಕಿದ್ರು ನೋ ಹಾರ್ನು. ಆ ಫಾರೆಸ್ಟಲ್ಲಿ ಯಾವತ್ತೋ ಹಾರ್ನ್ ಹಾಕ್ಬಾರ್ದು, ಅದಕ್ಕೆ ಹಾಕ್ತಾ ಹೋಗ್ತಿದ್ದು ಅಂತ. ಬೇಡ ಡ್ರೋನ್ ಎಲ್ಲ ಬೇಡ ಮಾರಿ ಇಲ್ಲಿ. ಸೊ ಒಮ್ಮೆ ಹೋದರೆ ಸಾಕೊಂತಾಗಿದೆ. ಒಂದೊಂದು ಟರ್ನಲ್ಲಿ ಇದೆ ನನಗೆ ಎದುರಿಗೆ ಆಗ್ತಿತ್ತು ಮಾರ. ಎಲ್ಲಾದರೂ ಆ ಲಡ್ಡಿ ಫ್ರೆಶ್ ಇತ್ತು ಗೊತ್ತಾಯ್ತಾ. ಇವಾಗೆಲ್ಲಾದರೂ ಬಂದ್ರು ಅಂತ ಹೊಡೆದು ಅಂತ ಮೆಲ್ಲ ಹೋಗ್ತಿದ್ದೆ ಅದಕ್ಕೆ. ಸೊ ಇವಾಗ ವಾಲ್ಪರೈ ಮತ್ತು ಹತ್ರಪಲ್ಲಿ ಮಧ್ಯದಲ್ಲಿರುವಂಥ ಲೊಕೇಶನಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಒಂದೇ ಕಡೆ ನಿಲ್ಸೋಕ್ಕಾಗಿಲ್ಲ, ಬೇರೆ ಎಲ್ಲೂ ಇಲ್ಲ. ಇದಕ್ಕೆ ನಾವೇ ಇನ್ವೆಂಟ್ ಮಾಡಬೇಕು ಇದರದ್ದು ಲೊಕೇಶನ್. ಇದು ಆ್ಯಕ್ಚುಲಿ ನಿಲ್ಲಿಸಬಾರ್ದು ಎಲ್ಲೂ ಕೂಡ. KT ಫಾಲ್ಸ್ ಅಂತ ಇದ್ದದ, ನಾವು ನಿಲ್ಲಿಸಿದ್ವಿ. ಆದರೂ ಕೂಡ ಅದು KT ಡ್ಯಾಮ್ ಅಂತ ಇದ್ದದ. ಜನ ಸ್ವಲ್ಪ ಇದ್ದಿದ್ದರಿಂದ ನಾವು ನಿಲ್ಲಿಸಿದ್ವಿ, ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸಲೇಬಾರ್ದು. ಇಲ್ಲ ಐತೆ ಡ್ಯಾಮ್ ಅದು. ಸೊ ಇದು ಆ್ಯಕ್ಚುಲಿ ಅವು ಡ್ಯಾಮ್ ಸೋಲೆಯಾರ್ ಅಪ್ಪರ್ ರಿಸರ್ವೇರ್ ಇತ್ತಲ್ಲಿ. ಸೊ ಇದು ಲೋವರ್ ರಿಸರ್ವೇರ್ ಇಲ್ಲಿ ಕಾಣಿಸ್ತಿರೋವಂಥದ್ದು. ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣಿಸ್ತಿದೆ. ಸೊ ಅದೇ ಸೇಮ್ ರಿವರ್ನೇ ಇಲ್ಲಿ ಇನ್ನೊಂದು ರಿಸರ್ವೇರ್ ಮಾಡಿ ಸ್ಟೋರ್ ಮಾಡ್ತಾ ಇದ್ದಾರೆ ನೀರನ್ನ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಹೊರಡುವ. ಲಿಟ್ರಲಿ ಆನೆ ಲದ್ದಿಗಳು ಅಲ್ಲಲ್ಲಿದೆ ನೋಡಿ. ಇಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ರೋಡ್ ಉದ್ದಕ್ಕೂ ಹಾಕೊಂಡು ಹೋಗಿದೆ. ಅದೇನು ರೋಡಲ್ಲೇ ನಡ್ಕೊಂಡು ಹೋಗುತ್ತಾ ಅಥವಾ ಕ್ರಾಸಿಂಗಿಗೆ ಇಲ್ಲಿ ಬರುತ್ತಾ? ಇಲ್ಲಿ ನೋಡಿ ಎಲ್ಲ ಕಡೆನೂ ಇದೆ. ಇಲ್ಲೆಲ್ಲ ಬಿದಿರೆ ಇರೋದು. ಸೊ ಮೇ ಬಿ ಇದನ್ನು ತಿನ್ನೋದಕ್ಕೆ ಬರುತ್ತಾ ಅಂತ. ಬಟ್ ಅಲ್ಲಿಗೆಲ್ಲ ಹೆಂಗೆ ಹೋಗುತ್ತೆ ಅಂತಲೂ ಕ್ಲಾರಿಟಿ ಇಲ್ಲ. ಬಟ್ ಖಂಡಿತವಾಗ್ಲೂ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಅದಕ್ಕೆ.
ಎಷ್ಟೇ ಗುಂಡಿ ಇರಲಿ ಹೋಗುತ್ತೆ, ಬಟ್ ಎಷ್ಟಾಗುತ್ತೋ ಅಷ್ಟು ಸ್ಲೋ 30 to 40 ಒಳಗಡೆನೆ, ಅದಕ್ಕಿಂತ ಮೇಲ್ಗಡೆ ಹೋಗೋದಕ್ಕೇ ಹೋಗಬೇಡಿ. ಇವತ್ತು ಹಾಕಿರೋವಂಥದ್ದು ಎಲ್ಲ ಕಡೆನೂ ಇದೆ ನೋಡಿ. ಅದು ಯಾವ ರೇಂಜಿಗೆ ಎಲ್ಲ ಕಡೆನೂ ಹಾಕೊಂಡು ಹೋಗಿದ್ಯೋ ದೇವರಿಗೆ ಗೊತ್ತು, ಎಷ್ಟಾನೇ ಇತ್ತು. ರೋಡ್ ಇಪ್ಪಂದದ ಮಾರೆ. ಅವರೊಬ್ಬರು ಇನ್ನೂ ಮೆಲ್ಲಕ್ಕೆ ಹೋಗಿ ಆನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಗಾಬರಿ ಆಗ್ತಾ ಇದೆ. ಅವರೊಬ್ಬರು ಮರ ಎತ್ಕೊಂಡು ಹೋಗ್ತಾ ಇದ್ರು, ಅಂದರೆ ಇಲ್ಲಿ ಲೋಕಲ್ ಅವರಾಗಿರ್ಬೋದು. ಸ್ವಲ್ಪ ಹಿಂದ್ಗಡೆ ಒಂದು ಮನೆ ಥರ ಇತ್ತು ಸಣ್ಣದು, ಮೇ ಬಿ ಅಲ್ಲಿನ ಜನಾಂಗದವರಾಗಿರ್ಬೋದು, ಅಲ್ಲಿಗೆ ಸೇರಿದವರಾಗಿರ್ಬೋದು ಅವರು. ಬಟ್ ಅವ್ರು ಏನು ಹೇಳಿದ್ದು ಅಂತ ಹೇಳಿದ್ರೆ, ಆನೆ ಇದೆ ಸ್ಲೋ ಆಗಿ ಹೋಗಿ ಅಂತ ಹೇಳಿದ್ರು ಮಲಯಾಳಂನಲ್ಲಿ. ನನಗೆ ರೆಕಾರ್ಡಿಂಗ್ ಆಫ್ ಇಟ್ಟಿದ್ದೆ, ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಇಲ್ಲಿಂದ ಮುಂದೆ ಎಲ್ಲಾದರೂ ಸಿಕ್ಬಿಟ್ರೆ ಅಂತ ಭಯ ಆಗ್ತಾಯಿದೆ, ಹೇಳೋದಕ್ಕೆ ಆಗಲ್ಲ ಎಲ್ಲಿರ್ಬೋದು ಏನು ಕತೆ ಅಂತೇಳಿ. ಕಾಡು ಕೋಣ ಇದು. ಸೊ ವಿ ಶುಡ್ ನಾಟ್ ಡಿಸ್ಟರ್ಬ್. ಅದಕ್ಕೆ ನಾವು ಅಲ್ಲಿ ನಿಂತ್ಕೊಳ್ಳೋದು, ಫೋಟೋ ತೆಗೆಯೋದು ಇದೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಸೊ ನಾವು ಹೊರಟ್ವಿ ಮುಂದೆ. ಕ್ಲಿಯರಾಗಿ ಕಾಣ್ತಿದ್ದೀವಿ ಅಲ್ಲಿ, ದೊಡ್ಡ ಮಾರಾಯ ಕ್ಲಿಯರಾಗಿ ಕಾಣ್ತಿದ್ದೀವಿ. ಒಂಟಿ ಆನೆ ಅದು ಹಾಕಿ ಹೋಗ್ತಾ ಉಂಟು. ಸುತ್ತಾಯ್ತು ಓಡಿಕೊಂಡಿರೋದ್ರಿಂದ ಮೇಲಿಂದ ಬರಲಿಕ್ಕಿಲ್ಲ. ಇಲ್ಲ ಮಾರೆ, ಅನ್ಎಕ್ಸ್ಪೆಕ್ಟೆಡ್ ಬ್ರೋ. ಈ ರೋಡ್ನಲ್ಲಿ ಆ್ಯಕ್ಚುಲಿ ಕಬಾಲಿ ಅನ್ನೋ ಆನೆ ತುಂಬ ಫೇಮಸ್ಸು, ಎಲ್ಲರಿಗೂ ಗೊತ್ತಿರೋವಂಥದ್ದು ಈ ಜಾಗಕ್ಕೆ. ಇವ್ರೇನು ಮಾಡ್ತಾವ್ರೆ ದಾರಿನಲ್ಲಿ ಬರ್ರಂತ ರೇವ್ ಕೊಟ್ಬಿಡ್ಬೇಕಲ್ಲ ಇಲ್ಲಿ. ಓಕೆ, ಇಲ್ಲಿ ನಮಗೆ ಚೆಕ್ ಪಾಯಿಂಟ್ ಇದೆ. அது ஒரு 5 வண்டி அதில் இருக்குது. தண்ணி நல்லா இருக்கா இல்லை ரொம்ப கம்மியாக இருக்குது? தூரம் பார்க்கலங்க. அங்கே போய் பார்க்கலாம். ஒரு தூரத்துலேருந்து பார்க்கலாமா இல்லை டிக்கெட் எடுத்துட்டு உள்ளே போகலாம்? வண்டி பைக்கு பார்க்கிங் தூரத்துலேருந்து பார்க்க முடியாதா? அதான் வியூ மட்டும் தான், அங்கே போனால் நல்லா பார்க்கலாம். ஆனால் ஜஸ்ட்டு நான் ಕ್ರಾಸ್ பண்ணுறேன் ನೋಡಿ. ಇವರಿಬ್ಬರು ನಮ್ಮ ಜೊತೆ ಬಂದಿದ್ದು. So yeah, it is I think front, not sure. View is there. If you want to go inside, I mean from the bottom of the falls, if you want to see, you have to walk 1 hour. So that is there. Where are you planning to go? We are looking to that viewpoint, how exactly it is. If it is not that great, then we have to go there only again. ಚರ್ಪ್ರಾ ಬ್ರಿಡ್ಜ್ ಅಂತ ಇದೆ ಇದು ನೋಡಿ. ಫಾಲ್ಸು ಸಣ್ಣದಾಗಿದೆ, ಚೆನ್ನಾಗಿದೆ, ನೋಡೋಣ. ಬಟ್ ಅತ್ರಪಲ್ಲಿ ಫಾಲ್ಸ್ ಮುಂದೆ ಇರೋವಂಥದ್ದು. ಇದಕ್ಕಿಂತನೂ ಸ್ವಲ್ಪ ಒಂದು 5 ಕಿಲೋಮೀಟ್ರ್ ಮುಂದೆ ಹೋದರೆ ಸಿಗುತ್ತೆ ನಮಗೆ. ಅವನೊಬ್ಬ ಕುಣಿತಾ ಇದ್ದ ಅಲ್ಲಿ. ನೋಡು ಹುಚ್ಚಿ ನನ್ನ ಮಕ್ಕಳು. ಕೇರ್ಫುಲ್ ಆಗಿರಿ. ಈ ಥರ ಫನ್ ಮಾಡೋದು ಇರಲೇಬೇಕು ಪ್ರತಿಯೊಂದು ವಿಷಯದಲ್ಲೂ. ಬಟ್ ರೋಡ್ ಮಧ್ಯದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಯಾವುದನ್ನು ಕೂಡ. ಜಲಪಾತದ ಕೆಳಗಡೆ ಸೈಡಿಗೆ ಹೋಗಬೇಕು ಅಂತ ಇದ್ದರೆ ಇಲ್ಲೇ ಗಾಡಿ ಇಟ್ಟು ಕೆಳಗಡೆ ಹೋಗಬೇಕು. ಸೊ ಬಟ್ ನಾವು ಹೋಗ್ತಾ ಇಲ್ಲ, ಬಿಕಾಸ್ 1 hour ಬೇಕು ನಮಗೆ ಹೋಗೋದಕ್ಕೆ ಬರೋದಕ್ಕೆ. ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಫುಲ್ ಸ್ಟೀಪ್ ಇದೆಯಂತೆ. ಬಟ್ ನಮ್ಮ ಪ್ಲ್ಯಾನ್ ಪ್ರಕಾರ ನಮಗೆ ಕೊಯ್ಕೋಡಿಗೆ ಹೋಗಬೇಕು. ಇಲ್ಲಿಂದ ಹೋಗಬೇಕು ನೀವು ಹೋಗೋದಿದ್ರೆ. So you guys will stay here? No, we will go back to Coimbatore. Okay. Fine. Bye. No problem. Take care. Yeah.
ವಾಲ್ಪರೆಯಿಂದ ಹೊರಟು ಕೇರಳ ತಮಿಳುನಾಡು ಬಾರ್ಡರ್ ನ ಕ್ರಾಸ್ ಆಗಿ ಹೋಗ್ಬೇಕಾದ್ರೆ ನಮಗೆ ಸಿಕ್ಕಿದ್ದು ದ ವೆರಿ ಫೇಮಸ್ ಅತಿರಪಲ್ಲಿ ಫಾಲ್ಸ್. ಐ ಥಿಂಕ್ ಮೋಸ್ಟ್ ಆಫ್ ದ ಜನರಿಗೆ ಈ ಫಾಲ್ಸ್ ಬಗ್ಗೆ ಗೊತ್ತಿರುತ್ತೆ. ಈ ಫಾಲ್ಸ್ ನ ನಯಾಗರ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಆಲ್ಮೋಸ್ಟ್ 80 ಫೀಟ್ ಎತ್ತರದಿಂದ ನೀರು ಬೀಳೋದ್ರಿಂದ ಹಲವಾರು ಮೂವಿಗಳನ್ನ ಕೂಡ ಇಲ್ಲಿ ಬಂದು ಶೂಟ್ ಮಾಡಿದ್ದಾರೆ. ಮುಖ್ಯವಾಗಿ ಬಾಹುಬಲಿ ದಿ ಬಿಗಿನಿಂಗ್, ರಾವಣ್, ಇನ್ನು ಹಲವಾರು ಮೂವಿಗಳನ್ನ ಇಲ್ಲಿ ಶೂಟ್ ಮಾಡಿರೋದ್ರಿಂದ ಈ ಜಾಗ ತುಂಬಾ ಅಂದ್ರೆ ತುಂಬಾ ಫೇಮಸ್. ನಾವು ಹೋಗಿರೋ ಟೈಮ್ ಡಿಸೆಂಬರ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇತ್ತು. ಜೂನ್ ಸೆಪ್ಟೆಂಬರ್ ಟೈಮ್ ಅಥವಾ ಮಾನ್ಸೂನ್ ಟೈಮ್ ನಲ್ಲಿ ನೀವು ಈ ಜಾಗಕ್ಕೆ ಎಲ್ಲಾದ್ರೂ ವಿಸಿಟ್ ಕೊಟ್ರೆ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೀವು ಬರ್ತೀರಾ ಅಂತ ಇದ್ದರೆ ಹೋಗ್ಬೋದು. ಮಳೆಗಾಲದಲ್ಲಿ ಬಂದರೆ ಮಾತ್ರ ಫುಲ್ಲು, ಇವಾಗ ನೀವು ವೀಡಿಯೋದಲ್ಲಿ ನೋಡಿರ್ಬೋದು, ಇಲ್ಲಿ ನಾನು ಹಾಕಿರೋ ವೀಡಿಯೋದಲ್ಲಿ. ಸೊ ಕಂಪ್ಲೀಟ್ ಫಾಲ್ಸ್ ಈ ಎಂಡಿಂದ ಆ ಎಂಡ್ವರೆಗೂ ನೀರಿರುತ್ತೆ ಕಂಪ್ಲೀಟಾಗಿ. ಬಾಹುಬಲಿ ಮೂವಿಲಿ ನೀವು ನೋಡಿರ್ಬೋದು. ಸೊ ದ ಸಿಮಿಲರ್ ವೇ ಅಲ್ಲಿ ನೀರಿರೋದ್ರಿಂದ ನಿಮಗೆ ಒಳ್ಳೆ ವ್ಯೂ ಅದು.